ಸ್ನೇಹಿತರೆ, ಶಕ್ತಿ ಚಾನೆಲ್ಗೆ ಸ್ವಾಗತ. ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ಇವತ್ತು ನಾನು ಮಾಡಿ ತೋರಿಸಿರೋ ರೆಸಿಪಿ ಕಾಳು ಬೀನ್ಸು ಮತ್ತು ಚಿಕ್ಕ ಆಲೂಗಡ್ಡೆ ಹಾಕಿ ಪಲಾವ್ ಮಾಡೋದನ್ನ ತೋರಿಸ್ತೀನಿ. ಕಾಳು ಬೀನ್ಸಿನ ಜೊತೆ ಚಿಕ್ಕ ಆಲೂಗಡ್ಡೆ ಅಂತಂದರೆ ಬೇಬಿ ಪೊಟ್ಯಾಟೊ ಅಂತ ಕರೀತಾರೆ, ಇದನ್ನು ಹಾಕಿ ಪಲಾವ್ ಮಾಡೋದನ್ನು ತೋರಿಸ್ಕೊಡ್ತೀನಿ. ಈ ಪಲಾವ್ ಒಂಥರ ಡಿಫ್ರೆಂಟಾಗಿರುತ್ತೆ, ರುಚಿ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಇದನ್ನು ಬೆಳಗಿನ ತಿಂಡಿ ಇಲ್ಲ ಮಧ್ಯಾಹ್ನ ಊಟ ಮತ್ತು ಲಂಚ್ ಬಾಕ್ಸಿಗೆ ಕೂಡ ಮಾಡಿಕೊಡ್ಬೋದು. ಹೆಚ್ಚು ಮಸಾಲೆನ ಹಾಕಲ್ಲ, ಸಿಂಪಲ್ಲಾದ ಪಲಾವು, ರುಚಿ ಮಾತ್ರ ಸಖತ್ತಾಗಿರುತ್ತೆ. ಈ ಕಾಳು ಬೀನ್ಸು ಮತ್ತು ಚಿಕ್ಕ ಆಲೂಗಡ್ಡೆ ಹಾಕಿ ಪಲಾವ್ ಮಾಡೋದನ್ನ ಹೇಗೆ ಅಂತ ತೋರಿಸ್ಕೊಡ್ತೀನಿ. ಹೊಸದಾಗಿ ಯಾರು ನನ್ನ ಚಾನಲ್ನ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಮತ್ತು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿರಿ. ಕಾಳು ಬೀನ್ಸ್ ಅಂದರೆ ನೋಡಿರಿ, ಇದು ನಾನು ಸಿಪ್ಪೆ ಎಲ್ಲ ತೆಗೆದುಬಿಟ್ಟು ಚೆನ್ನಾಗಿ ತೊಳೆದು ಇಟ್ಟಿದ್ದೀನಿ. ಇದು ಕಾಳು ಬೀನ್ಸು. ಇದು ಚಿಕ್ಕ ಆಲೂಗಡ್ಡೆ ಅಂದರೆ ಬೇಬಿ ಪೊಟ್ಯಾಟೊ ಅಂತ ಕರೀತಾರೆ, ಇದನ್ನು ಕೂಡ ಚೆನ್ನಾಗಿ ತೊಳೆದು ಇಟ್ಟಿದ್ದೀನಿ. ಇವಾಗ ಒಂದು ಬೌಲ್ ತೊಗೊಂಡು ಅದಕ್ಕೆ ನಾನು ಬಾಸುಮತಿ ತೊಗೊಂಡಿದ್ದೀನಿ. ಬಾಸುಮತಿ ಅಕ್ಕಿ 1 ಲೋಟ. ನೀವು ಯಾವ ಅಕ್ಕಿನಲ್ಲಿ ಬೇಕಾದರೂ ಮಾಡ್ಬೋದು. ನಾನು ಬಾಸುಮತಿ ಅಕ್ಕಿ 1 ಲೋಟ ತೊಗೊಂಡು ಅದನ್ನು ಚೆನ್ನಾಗಿ 1-2 ಸಾರಿ ತೊಳಿತೀನಿ. 1-2 ಸಾರಿ ತೊಳೆದುಬಿಟ್ಟು ನೀರು ಹಾಕಿ ಒಂದು 15 ನಿಮಿಷ ನೆನೆಸಿಡ್ತೀನಿ. ಇವಾಗ ಮೊದಲು ನಾವು ಕಾಳು ಬೀನ್ಸ್ನ ಬೇಯಿಸ್ಕೋಬೇಕು. ಅದಕ್ಕೆ ಕುಕ್ಕರ್ಗೆ ಹಾಕ್ಬಿಟ್ಟು ಕಾಳು ಬೀನ್ಸ್ ಮುಳುಗೋವಷ್ಟು ನೀರು ಹಾಕ್ತೀನಿ. ಕಾಳು ಬೀನ್ಸ್ ಮುಳುಗೋವಷ್ಟು ನೀರು ಹಾಕ್ಬಿಟ್ಟು ಕುಕ್ಕರ್ ಮುಚ್ಚಳ ಮುಚ್ಚಿಬಿಟ್ಟು 2 ವಿಸಲ್ ಬರೆಸ್ತೀನಿ. ಈಗ ನೋಡಿ 2 ವಿಸಲ್ ಬಂದಿದ್ದಾಯಿತು. ಕುಕ್ಕರ್ ಕೂಡ ತಣ್ಣಗಾಗಿದೆ. ಇವಾಗ ಕಾಳು ಬೀನ್ಸು ಬೆಂದಿದೆಯಾ ನೋಡೋಣ. ಕಾಳು ಬೀನ್ಸು ಕೂಡ ಬೆಂದಿದೆ ನೋಡಿ. ಈಗ ನೋಡಿ ಕಾಳು ಬೀನ್ಸು ಕೂಡ ಬೆಂದಿದೆ. ಇವಾಗ ಒಂದು ಮಸಾಲೆ ರೆಡಿ ಮಾಡ್ಕೋಬೇಕು. ಮಸಾಲೆ ರೆಡಿ ಮಾಡ್ಕೊಳೋದಕ್ಕೆ ಏನೇನು ಪದಾರ್ಥ ಬೇಕು ಅಂತ ನಾನು ಹೇಳ್ತೀನಿ. ಇವಾಗ ಪುದೀನ ತೊಗೊಂಡಿದ್ದೀನಿ, ಒಂದು ಅರ್ಧ ಇಡೀ ಪುದೀನ, ಒಂದು ಅರ್ಧ ಇಡೀ ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ, ಲವಂಗ, ಚಕ್ಕೆ, ಏಲಕ್ಕಿ ಮತ್ತು ಹಸಿರು ಮೆಣಸಿನ್ಕಾಯಿ. ಇವಾಗ ಒಂದು ಮಿಕ್ಸಿ ಜಾರ್ ತೊಗೊಂಡು ಇವಾಗ ರುಬ್ಬೋದಕ್ಕೆ ಮೊದಲು ಏಲಕ್ಕಿ, ಚಕ್ಕೆ, ಲವಂಗ, ಬೆಳ್ಳುಳ್ಳಿ, ಹಸಿರು ಮೆಣಸಿನ್ಕಾಯಿ, ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು ಇಷ್ಟನ್ನು ತೊಗೊಂಡು ಇಷ್ಟನ್ನು ಮಿಕ್ಸಿ ಜಾರ್ಗೆ ಹಾಕ್ಬಿಟ್ಟು ಸ್ವಲ್ಪನೇ ನೀರು ಹಾಕ್ಬಿಟ್ಟು ನಯಸ್ಸಾಗಿ ರುಬ್ತೀನಿ. ಇಷ್ಟೇ ಮಸಾಲೆ ನೋಡಿರಿ, ಇದನ್ನು ನಯಸ್ಸಾಗಿ ರುಬ್ಬಬೇಕು. ಈಗ ನೋಡಿ ಇಷ್ಟು ನಯಸ್ಸಾಗಿ ರುಬ್ಬಿದ್ದೀನಿ. ಈಗ ಕುಕ್ಕರ್ಗೆ ಒಂದು 5 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ತೀನಿ. ಪಲಾವಿಗೆ ಸ್ವಲ್ಪ ಎಣ್ಣೆ ಜಾಸ್ತಿ ಇದ್ದರೆ ಚೆನ್ನಾಗಿರುತ್ತೆ. ಈಗ ನಾವು ಚಕ್ಕೆ, ಲವಂಗ, ಏಲಕ್ಕಿ ಎಲ್ಲ ನಾವು ರುಬ್ಬೋದಕ್ಕೆ ಹಾಕಿದ್ದೀವಿ. ಇವಾಗ ನಾನು ಪಲಾವ್ ಎಲೆ ಹಾಕ್ತೀನಿ. ಪಲಾವ್ ಎಲೆ ಹಾಕಿದ ಮೇಲೆ ಜೀರಿಗೆ ಹಾಕ್ತೀನಿ. ಒಂದು ಅರ್ಧ ಚಮಚ ಜೀರಿಗೆ ಹಾಕ್ತೀನಿ. ಇವಾಗ 1 ಗೆಡ್ಡೆ ಈರುಳ್ಳಿ, ಸಣ್ಣದಾಗಿ ಹೆಚ್ಚಿಟ್ಟಿರೋ ಈರುಳ್ಳಿನ ಹಾಕ್ತೀನಿ. ಈರುಳ್ಳಿ ಹಾಕಿದ ಮೇಲೆ ಈರುಳ್ಳಿ ಸ್ವಲ್ಪ ಮೆತ್ತಗಾಗಬೇಕು. ಮೀಡಿಯಮ್ ಊರಿನಲ್ಲಿ ಈರುಳ್ಳಿನ ಬೇಯಿಸಬೇಕು. ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಒಂದು ಅರ್ಧ ಚಮಚ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ತೀನಿ. ಸಣ್ಣ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದಾಗ ಸಣ್ಣ ಉರಿನಲ್ಲಿ ಫ್ರೈ ಮಾಡಿರಿ. ಒಂದು ಸಣ್ಣದಾಗಿ ಹೆಚ್ಚಿಟ್ಟಿರೋ ಟೊಮೆಟೊನ ಹಾಕ್ತೀನಿ. ಈರುಳ್ಳಿ ಟೊಮೆಟೊ ಚೆನ್ನಾಗಿ ಮೆತ್ತಗಾಗಬೇಕು. ಮೀಡಿಯಮ್ ಉರಿನಲ್ಲಿ ಚೆನ್ನಾಗಿ ಫ್ರೈ ಮಾಡಿರಿ. ನೋಡಿ ಈರುಳ್ಳಿ ಮೆತ್ತಗಾಗಿದೆ. ಈರುಳ್ಳಿ ಮತ್ತು ಟೊಮೆಟೊ ಕೂಡ ಮೆತ್ತಗಾಗಿದೆ. ಇವಾಗ ಆಲೂಗಡ್ಡೆನ ಬೇಬಿ ಪೊಟ್ಯಾಟೊನ ನಾವು ಮೇಲ್ಗಡೆ ಸಿಪ್ಪೆ ತೆಗೆದುಬಿಟ್ಟು ಮಧ್ಯ ಹೋಲ್ ಮಾಡಬೇಕು. ಆವಾಗ ನಾವು ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ. ಬೇಬಿ ಪೊಟ್ಯಾಟೊಗೆ ಮಧ್ಯ ಹೋಲ್ ಮಾಡಿಬಿಟ್ಟು
ಒಗ್ಗರಣೆಲೇ ಆಲೂಗೆಡ್ಡೆ ಬೇಯಬೇಕು. ಒಂದು 5 ನಿಮಿಷ ಮೀಡಿಯಮ್ ಉರಿಯಲ್ಲಿ ಚೆನ್ನಾಗಿ ಆಲೂಗೆಡ್ಡೆ ಬೇಯಲಿ, ಅಲ್ಲಿವರೆಗೂ ಫ್ರೈ ಮಾಡಿರಿ. ಇವಾಗ ಕಾಳು ಬೀನ್ಸು, ಬೇಯಿಸಿರೋ ಕಾಳು ಬೀನ್ಸನ್ನ ಹಾಕ್ತೀನಿ. ಕಾಳು ಬೀನ್ಸು ಮತ್ತು ಆಲೂಗೆಡ್ಡೆ ಹಾಕಿದ ಮೇಲೆ ಒಂದು 2 ನಿಮಿಷ ಮೀಡಿಯಮ್ ಉರಿಯಲ್ಲಿ ಚೆನ್ನಾಗಿ ಬೇಯಿಸಬೇಕು. ಕಾಳು ಬೀನ್ಸು ಕೂಡ ಬೆಂದಿದೆ ಮತ್ತು ಆಲೂಗೆಡ್ಡೆ ಕೂಡ ಬೆಂದಿದೆ. ಇವಾಗ ನಾವು ರುಬ್ಬಿಟ್ಕೊಂಡಿದ್ವಲ್ಲ ಮಿಶ್ರಣನ ಹಾಕಬೇಕು. ಈಗ ನಾವು ರುಬ್ಬಿದ್ದು ಖಾರನ ಹಾಕಿದ ಮೇಲೆ ಮೀಡಿಯಮ್ ಉರಿನಲ್ಲೇ ಚೆನ್ನಾಗಿ ಬೇಯಿಸಬೇಕು. ಹಸಿ ವಾಸನೆ ಹೋಗಬೇಕು ಖಾರದ್ದು. ನಾವು ಯಾವುದನ್ನು ಹುರ್ಕೊಂಡು ಹಾಕ್ಕೊಂಡಿಲ್ಲ, ಅದರಿಂದ ಹಸಿದೇ ಹಾಕಿರೋದ್ರಿಂದ ಚೆನ್ನಾಗಿ ಹಸಿ ವಾಸನೆ ಹೋಗೋವರು ಕೂಡ ಒಗ್ಗರಣೆಲೇ ಬೇಯಬೇಕು. ಇವಾಗ ಒಂದು ಅರ್ಧ ಚಮಚ ನಾನು ಪಲಾವ್ ಪುಡಿನ ಹಾಕ್ತೀನಿ. ಪಲಾವ್ ಪುಡಿನ ನಾನು ರೆಡಿ ಪ್ಯಾಕೆಟೇ ಸಿಗುತ್ತೆ, ತಂದಿದ್ದೆ. ಅದನ್ನು ಒಂದು ಅರ್ಧ ಚಮಚ ಹಾಕ್ತೀನಿ, ಅಷ್ಟೇ ಮಸಾಲೆ, ಇನ್ನೇನು ಹೆಚ್ಚು ಮಸಾಲೆ ಹಾಕಲ್ಲ. ಖಾರಕ್ಕೆ ನಾನು ಹಸಿಮೆಣಸಿನ್ಕಾಯಿ ಹಾಕಿದ್ದೀನಿ. ಇವಾಗ ಒಂದು 1/4 ಚಮಚ ಅರಿಶಿಣದ ಪುಡಿ ಹಾಕ್ತೀನಿ. ಇಷ್ಟು ಹಾಕಿದ ಮೇಲೆ ಒಂದು 2 ನಿಮಿಷ ಚೆನ್ನಾಗಿ ಫ್ರೈ ಮಾಡಬೇಕು. ಮೀಡಿಯಮ್ ಉರಿನಲ್ಲೇ ಸುತ್ತ ಎಣ್ಣೆ ಬಿಟ್ಕೋಬೇಕು. ಇವಾಗ ನೋಡಿ ಚೆನ್ನಾಗಿ ಬೆಂದಿದೆ ಕಾಳು ಮತ್ತು ಎಲ್ಲ ಕೂಡ ಖಾರ ಎಲ್ಲ ಹಿಡಿದಿದೆ. ಬೇಬಿ ಪೊಟೊಟೊಗೆ ಮತ್ತು ಕಾಳಿಗೆ ಎಲ್ಲ ಚೆನ್ನಾಗಿ ಹಿಡಿದಿದೆ. ಇವಾಗ ನಾವು ನೆನೆಸಿಟ್ಟಿದ್ವಲ್ಲ ಅಕ್ಕಿನ ಹಾಕಬೇಕು. ಅಕ್ಕಿ ಹಾಕಿ ಆದಮೇಲೆ ನಿಧಾನಕ್ಕೆ ತಿರುಗಿಸ್ಬೇಕು. ಅಕ್ಕಿ ನೆನೆಸಿರೋದ್ರಿಂದ ಪೀಸ್ ಆಗುತ್ತೆ ಅಕ್ಕಿ, ಅದರಿಂದ ನಿಧಾನಕ್ಕೆ ತಿರುಗಿಸ್ಬೇಕು. ಈಗ ನಾನು ಇದರಲ್ಲಿ 1 ಲೋಟ ಬಾಸುಮತಿ ಅಕ್ಕಿ ತಗೊಂಡಿದ್ದೆ. 1.5 ಲೋಟ ನೀರು ಹಾಕ್ತೀನಿ. ಕರೆಕ್ಟಾಗಿ ಉದುರುದ್ರಾಗುತ್ತೆ. 1ಕ್ಕೆ 1.5 ಲೋಟ ಉದುರುದ್ರಾಗಿ ಚೆನ್ನಾಗಾಗುತ್ತೆ. 1 ಲೋಟ ಅಕ್ಕಿಗೆ 1.5 ಲೋಟ ನೀರು ಹಾಕ್ತಿದ್ದೀನಿ. ಹಾಕ್ಬಿಟ್ಟು ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತೀನಿ. ಉಪ್ಪು ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ಇವಾಗ ಅಕ್ಕಿ ಒಂದು ಅರ್ಧ ಬೇಯೋವರೆಗೂ ಕುಕ್ಕರ್ ಮುಚ್ಚೋದು ಬೇಡ, ಅರ್ಧ ಹಾಗೇ ಬೇಯಿಸೋಣ. ಇವಾಗ ಅರ್ಧ ಬೆಂದಿದೆ. ಈಗ ಕುಕ್ಕರ್ ಮುಚ್ತೀನಿ. ಕುಕ್ಕರ್ ಮುಚ್ಚಿಬಿಟ್ಟು 2 ವಿಸಲ್ ಬರೆಸ್ತೀನಿ. ಈಗ 2 ವಿಸಲ್ ಬಂದಿದ್ದಾಯಿತು. ಕುಕ್ಕರ್ ಕೂಡ ತಣ್ಣಗಾಗಿದೆ. ನೋಡ್ತಾ ಇದ್ದೀರಲ್ವ ಎಷ್ಟು ಉದುರುದ್ರಾಗಿ ಬಂದಿದೆ. 1ಕ್ಕೆ 1 ಲೋಟ ಅಕ್ಕಿಗೆ 1.5 ಲೋಟ ಕರೆಕ್ಟಾಗಿ ಆಗುತ್ತೆ. ಉದುರುದ್ರಾಗೂ ಕೂಡ ಬಂದಿದೆ. ಇವಾಗ ಒಂದು ಅರ್ಧ ನಿಂಬೆ ರಸನ ಹಿಂಡ್ತೀನಿ. ನೋಡಿ, ಅರ್ಧ ನಿಂಬೆ ರಸನ ಹಾಕ್ತಿದ್ದೀನಿ. ಸಣ್ಣದಾಗಿ ಹೆಚ್ಚಿಟ್ಟಿರೋ ಕೊತ್ತಂಬರಿ ಸೊಪ್ಪನ್ನ ಹಾಕ್ತೀನಿ. 1 ಚಮಚ ತುಪ್ಪ ಹಾಕ್ತೀನಿ. ಇಷ್ಟು ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ಈಗ ಸ್ಟವ್ ಆಫ್ ಮಾಡ್ಕೊಬಿಟ್ಟಿರಬೇಕು. ಸ್ಟವ್ ಆನಲ್ಲಿ ಇರಬಾರ್ದು. ಸ್ಟವ್ ಆಫ್ ಮಾಡಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೋಡಿದ್ರಲ್ವ, ತುಂಬಾ ಸುಲಭ ಮಾಡೋದು. ರುಚಿ ಅಂತೂ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ. ಒಂದು ಸಾರಿ ನೀವು ಮಾಡ್ಕೊಂಡು ತಿನ್ನಿರಿ, ನಿಮಗೆ ಬೇರೆ ಪಲಾವೇ ಮಾಡಲ್ಲ, ಇದೇ ಪಲಾವ್ ಮಾಡ್ಕೊಂಡು ತಿಂತೀರ, ಅಷ್ಟು ರುಚಿಯಾಗಿರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ.
ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ.